ನ್ಯಾಯಮೂರ್ತಿಗಳ ಚುನಾವಣೆಗೆ ಮತಪತ್ರ ವಿಚಾರವಾಗಿ ಸುಗ್ರೀವಾಜ್ಞೆ ಬೇಡ ಅಂತ ಕ್ಯಾಬಿನೆಟ್ ತೀರ್ಮಾನ ಮಾಡಿದೆ. ಇನ್ನುಳಿದಂತೆ ದೌರ್ಜನ್ಯಕ್ಕೊಳಗಾಗಿ ಮೃತಪಟ್ಟ ಎಸ್ಸಿ ಎಸ್ಟಿಗೆ ಸೇರಿದ ವ್ಯಕ್ತಿಗಳ ಅವಲಂಬಿತರಿಗೆ ಗ್ರೂಪ್ ಸಿ ಮತ್ತು ಡಿಯಲ್ಲಿ ಹುದ್ದೆಗಳನ್ನು ಕೊಡುವಂತೆ ಸರ್ಕಾರ ನಿರ್ಧಾರ ಮಾಡಿದೆ. ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇಗುಲದಲ್ಲಿ ಚಿನ್ನದ ಮೂರ್ತಿಗಳ ಕಳ್ಳತನ ಅಲ್ಲ, ವಿಗ್ರಹಕ್ಕೆ ಹೊತ್ತಿಸಿದ ಕವಚದಲ್ಲಿ ತೂಕದಲ್ಲಿ ಏರುಪೇರೇನೋ ಆಗಿದೆ. ಅದನ್ನು ತನಿಖೆ ಮಾಡಿ ಅಂತ ಕೇರಳ ಹೈಕೋರ್ಟ್ ಇವಾಗ ಆದೇಶ ಕೊಟ್ಟಿದೆ. ನ್ಯಾಯಮೂರ್ತಿಗಳಲ್ಲಿ ಕೊಟ್ಟಿದ್ದಾರೆ. ನೋಡ್ರಪ್ಪ, ಚೆಕ್ ಮಾಡಿಪ್ಪ. ಮೊದಲೇ ಅಲ್ಲಿರೋ ಸರ್ಕಾರ ಆ್ಯಂಟಿ ಅಯ್ಯಪ್ಪ, ಆ್ಯಂಟಿ ಹಿಂದೂ. ಈಗೇನೋ ಬುರುಡೆ ಬಿಟ್ಕೊಂಡು ಅಯ್ಯಪ್ಪಂದು ಇದನ್ನೆಲ್ಲ ಅರೇಂಜ್ ಮಾಡಿ ಪ್ರೋ ಹಿಂದೂ ಟೈಪ್ ಡ್ರಾಮಾ ಮಾಸ್ಟರ್ಗಳು. ನಂಬಿ 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 ಹಿಂದೂಗಳು ಇಂಥವ್ರನ್ನ ಇದು ಏನು ನಾವು ವರ್ಲ್ಡಲ್ಲಿ ಮೋಸ್ಟ್ ಫೇಮಸ್ ಪಾರ್ಟಿ ಇನ್ಕೊಂಬಿಟ್ಟವ್ರು ಲೆಫ್ಟ್ ಅವ್ರು ಇನ್ನೂ ಆ ಮಾವೋಯಿಸ್ಟ್ಗಳಾಗಲೇ ಕಾಗದ ಬರೆದ್ಬಿಟ್ಟಿದ್ದಾರೆ, ನಾವು ಸರೆಂಡರ್ ಆಗ್ಬಿಡ್ತೀವಿ, ದಯವಿಟ್ಟು ಬಿಟ್ಬಿಡಿ ನಮ್ಮನ್ನು ಅಂತ. ನಕ್ಸಲ್ ಮೂಮೆಂಟಲ್ಲಿ ಇನ್ನೂ ನಿಜ ಆಗಿ ಗೊತ್ತಿಲ್ಲ, ಲೆಟರ್ ನಿಜಾನೋ ಸುಳ್ಳು. ಇನ್ನು ಲೆಫ್ಟಿಸ್ಟ್ಗಳು ಡಮಾರು. ಮಧ್ಯಪ್ರದೇಶದ ಖಜುರಾಹೋದಲ್ಲಿ ವಿಷ್ಣು ಮೂರ್ತಿಗೆ ಸಂಬಂಧಿಸಿದಂತೆ ಅಂದರೆ ಅದು ಪ್ರತಿಮೆನ ನಾಶಪಡಿಸಲಾಗಿದೆ, ಅದನ್ನು ಪುನರ್ಸ್ಥಾಪಿಸೋಕ್ಕೆ ಕೇಳಿ ಅಂತೇನೋ ಕೇಳಿದ್ದಕ್ಕೆ ಕೋರ್ಟಲ್ಲಿ ಮುಖ್ಯ ನ್ಯಾಯಮೂರ್ತಿಗಳು ಗವಾಯಿ ಅವರು ಅಪ್ಪಿಟ್ಟು ನೀವು ನಿಮ್ಮನ್ನು ವಿಷ್ಣು ಆರಾಧಕರಿಂದ ಕರೆದುಕೊಳ್ತಾ ಇದ್ದರೆ ಪ್ರಾರ್ಥಿಸಿ ಮತ್ತು ಧ್ಯಾನ ಮಾಡಿ ಹೋಗಿ ದೇವರನ್ನು ಕೇಳ್ಕೊಳ್ಳಿ, ಇದ್ರ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಅಂತ ನಾವು ಹೇಳಿದ್ರು. ಅದಕ್ಕೆ ವಿಪರೀತ ಆಕ್ರೋಶ ವ್ಯಕ್ತವಾಯಿತು ದೇಶವ್ಯಾಪಿ. ಕೂಡಲೇ ಅವರೊಂದು ಹೇಳಿದ್ರು ಪ್ರತಿಕ್ರಿಯೆ, ನಾನು ಎಲ್ಲ ಧರ್ಮ ಗೌರವಿಸ್ತೀನಿ, ತಿರ್ಚ್ಬಿಟ್ಟು ಹಾಕಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲೆಲ್ಲ ಇದನ್ನು ಅಷ್ಟೇನೇನೆ ಅಂತ. ಅದೇ ಆಗಿದ್ದರೆ ಸಂತೋಷ, ಇಲ್ದಿದ್ರೆ ಹಿ ಕೆನಾಟ್ ಸೇ ದಟ್ ಅಷ್ಟೇ. ಅದನ್ನು ಡೀಲ್ ಮಾಡೋದು, ಲೀಗಲಿ ಹ್ಯಾಂಡಲ್ ಮಾಡೋದು ಬೇರೆ ವಿಚಾರ. ಎಸ್, ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನಾನು ಭಾಳ ಜನ ಕೇಳಿದ್ರು. ಫಸ್ಟ್ ನಾನು ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಭಾರತದ ವಿರುದ್ಧ ಸುಂಕ ಸಮರ ಸಾರಿದ ಟ್ರಂಪ್ ಸ್ವಲ್ಪ ಮೆದುವಾದಾಗೆ ಕಾಣಿಸ್ತಾ ಇದೆ. ಭಾರತದ ಮೇಲೆ ಹೆಚ್ಚುವರಿ 25% ಸುಂಕದ ಬದಲಾವಣೆ ತರುವ ಸಾಧ್ಯತೆ ಇದೆ ಅಂತ ಮುಖ್ಯ ಆರ್ಥಿಕ ಸಲಹೆಗಾರ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಆದ್ರೆ ಆಗತ್ತೆ ಇಲ್ದಿರಿಲ್ಲ. ಆ ಟ್ರಂಪ್ನ ಅವನ ನಂಬ್ತಾನ, ಎಡಗಡೆ ಬಲಗಡೆ ವ್ಯವಹಾರದ ಗಿರಾಕಿ ಅದು ಎದ್ದಾಗ ನೋಡೋಣ, ಅದಾದಾಗ ನೋಡೋಣ. ಇಲ್ಲಿ ಎಲ್ಲ ಆನ್ಲೈನ್ ಗೇಮ್ಗಳನ್ನು ಬಂದ್ ಮಾಡಿ ಕಾನೂನು ತಂದಿದ್ದಾರೆ, ಅದನ್ನು ಅಕ್ಟೋಬರ್ 1ರಿಂದ ಜಾರಿಗೆ ತರ್ತಾರೆ. ಆನ್ಲೈನ್ ಗೇಮ್ಗಳು ಬಂದಂದರೆ ಮನಿ ಬೇಸ್ಡ್, ಟ್ರಾನ್ಸ್ಫರ್ ಬೇಸ್ಡ್ ಗೇಮ್ಗಳು ಹೋಗೋದು. ಇದರಲ್ಲಿ ಅಂದರೆ ದುಡ್ಡನ್ನು ಟ್ರಾನ್ಸ್ಫರ್ ಮಾಡೋದು ಇದೆಲ್ಲ ಇತ್ತಲ್ಲ, ಗೆಲ್ಲೋದಕ್ಕೆ ಇಷ್ಟು ದುಡ್ಡು, ಅದಕ್ಕೆ ಅಷ್ಟು ದುಡ್ಡು, ಅದು ಹೋಯ್ತದು. ಅದು ಹೋದರೆ ಅರ್ಧ ಹೋದಂಗೆನೆ ಲೆಕ್ಕ. ಯಾಕಂದರೆ ನೀವು ಈ ಆಟ ಗೆದ್ದರೆ ನಿಮಗೊಂದು ಬೊಂಬೆ ಪ್ರೆಸೆಂಟೇಷನ್, ಬೊಂಬೆಯನ್ನು ಕೊಡ್ತೀವಿ ಬಹುಮಾನವಾಗಿ ಅಂತಂದರೆ ಯಾವನು ಆಡ್ತಾನೆ ಬೊಂಬೆ. ಇನ್ನು ಅದಕ್ಕೆ ಏನು ಒಳಮಾರ್ಗ ಕಂಡು ಹಿಡಿತಾರೆ ಗೊತ್ತಿಲ್ಲ, ಈಗ ಕಾಯ್ಬೇಕು, ನೋಡ್ಬೇಕಷ್ಟೆ. ರಿಯಾದ್ನಲ್ಲಿ ಪಾಕಿಸ್ತಾನ ಮತ್ತು ಸೌದಿ ಅರೇಬಿಯಾ ರಾಷ್ಟ್ರಗಳು ರಕ್ಷಣಾ ಒಪ್ಪಂದಕ್ಕೆ ಸಹಿ ಹಾಕಿವೆ. ಈ ಒಪ್ಪಂದ ಕುರಿತು ಪ್ರತಿಕ್ರಿಯಿಸಿರುವ ಭಾರತ ವಿದೇಶಾಂಗ ಇಲಾಖೆ ದೇಶದ ಮೇಲೆ ಇದರ ಪರಿಣಾಮಗಳ ಕುರಿತು ಅಧ್ಯಯನ ಮಾಡಲಾಗುವುದು ಅಂತ ತಿಳಿಸಿದೆ. ಈ ಒಪ್ಪಂದದಲ್ಲಿ ಎರಡು ದೇಶಗಳ ವಿರುದ್ಧದ ಯಾವುದೇ ಆಕ್ರಮಣವನ್ನು ಎರಡೂ ರಾಷ್ಟ್ರಗಳ ವಿರುದ್ಧದ ಆಕ್ರಮಣವೆಂದೇ ಪರಿಗಣಿಸಲಾಗುತ್ತೆ ಅಂತ ಕೂಡ ಹೇಳಿದೆ. ಇನ್ನು ಉಕ್ರೇನ್ ಸಂಘರ್ಷದ ಶಾಂತಿಯುತ ಪರಿಹಾರಕ್ಕೆ ಭಾರತ ಸಾಧ್ಯವಿರುವ ಎಲ್ಲಾ ಕೊಡುಗೆಗಳನ್ನು ನೀಡಲು ಸಿದ್ಧ ಇದೆ ಅಂತ ಪ್ರಧಾನಿ ಮೋದಿ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ಗೆ ತಿಳಿಸಿದ್ದಾರೆ. ಸೌದಿ ಅರೇಬಿಯಾ ಪಾಕಿಸ್ತಾನ ಮಧ್ಯೆ ಆಗಿರುವಂಥದ್ದು ಏನು ಅಂದರೆ ಅವ್ರ ನ್ಯೂಕ್ಲಿಯರ್ ಪವರ್ ಇದೆ, ಅದು ಸೇರಿದಂತೆ ಸೌದಿ ಅರೇಬಿಯಾ ರಕ್ಷಣೆಗೆ ಅವ್ರು ಬರ್ತೀವಿ ಅಂತ. ಇದು ನೇಟೋ ಟೈಪು. ನೇಟೋನಲ್ಲಿ ಕ್ಲಾಸ್ ಆರ್ಟಿಕಲಲ್ಲಿ ಇಫ್ ದೆರ್ ಇಸ್ ಅಗ್ರೆಷನ್ ಆನ್ ಒನ್ ನೇಷನ್ ಇಟ್ ಈಸ್ ಅಸ್ಯೂಮ್ಡ್ ಟು ಬಿ ಎನ್ ಅಗ್ರೆಷನ್ ಆನ್ ಆಲ್ ದ ನೇಷನ್ಸ್ ಆಫ್ ನೇಟೋ ಅಂತ. ಅಂದರೆ ಒಂದು ದೇಶದ ಮೇಲೆ ಆದರೆ ಅದೆಲ್ಲ ದೇಶದ ಮೇಲೂ ಆದಂತೆ ಅಂತ ಅರ್ಥ. ಅದೇ ಥರದ್ದು ಇವ್ರು ಮಾಡ್ಕೊಂಡಿದ್ದಾರೆ. ಇದನ್ನು ಬಹುಜನ ಭಾರತದ ವಿರುದ್ಧ ಅಂತ ವಿಶ್ಲೇಷಣೆ ಮಾಡುವ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ. ಅಲ್ಲ ಅಂತ ನನಗನ್ಸುತ್ತೆ. ಇದು ಲಾರ್ಜ್ಲಿ ಇಸ್ರೇಲ್ ಮತ್ತು ಇರಾನ್ಗೆ ಕೊಡ್ತಿರೋ ಮೆಸೇಜು ಸೌದಿ ಅರೇಬಿಯಾ ಅನಿಸುತ್ತೆ. ಯಾಕಂದರೆ ಸೌದಿ ಅರೇಬಿಯಾಗೆ ಭಾರತದ ಮೇಲೆ ಈ ರೀತಿಯ ಒಪ್ಪಂದ ಮಾಡ್ಕೊಂಡು ಏನೋ ಮಾಡಬೇಕಾದ ಅನಿವಾರ್ಯತೆ, ಅವಶ್ಯಕತೆ ಎರಡೂ ಇಲ್ಲ ಅವ್ರಿಗೆ. ಪಾಕಿಸ್ತಾನಕ್ಕಿರ್ಬೋದು, ಅವ್ರಿಗಿಲ್ಲ. ಮತ್ತು ಎರಡನೇದು, ಪಾಕಿಸ್ತಾನದ ಮೇಲೆ ನಾವು ಮಾಡಿದಾಗ ಸೌದಿ ಅರೇಬಿಯಾ ಎದ್ದು ಬರುತ್ತೆ ಅಂತ ನಾವು ಅನ್ಕೋಬೇಕಾಗಿಲ್ಲ. ನಾವು ಪಾಕಿಸ್ತಾನದ ಕಚಡ ಕೆಲಸನ ಮಾತೆತ್ತರೆ ಟೆರರಿಸ್ಟ್ಗಳನ್ನು ಬೆಳೆಸೋ ಇದಕ್ಕೆ ಸುಮ್ಮನೆ ಕೂತ್ಕೊಳ್ಳಲ್ಲ ಯಾವನೂ ಇಲ್ಲಿ. ಎವ್ರಿ ನೇಷನ್ ಹ್ಯಾಸ್ ಎ ರೈಟ್ ಟು ಡಿಫೆಂಡ್ ಇಟ್ ಸೆಲ್ಫ್. ಅಲ್ಲಿ ನೋಡೋಣ ಅವಾಗ ಏನು ಮಾಡೋದು ಸೌದಿ ಅರೇಬಿಯಾ. ಇಲ್ಲ ಅನಿಸುತ್ತೆ. ಇರಾನ್ ಯಾಕೆ ಅಂತಂದರೆ ನ್ಯೂಕ್ಲಿಯರ್ ಪವರ್ ಆಗ್ತಿದೆ. ಮುಸ್ಲಿಂ ಇದರಲ್ಲಿ ಇಸ್ರೇಲ್ ಬಿಟ್ಟರೆ ಆ ಪ್ರಾಂತ್ಯದಲ್ಲಿ ಬೇರೆ ಯಾರ ಹತ್ರನೂ ನ್ಯೂಕ್ಲಿಯರ್ ಪವರ್ ಇಲ್ಲ ಎಕ್ಸೆಪ್ಟ್ ಪಾಕಿಸ್ತಾನ. ಒಂದು ಡೆಟರೆಂಟ್ ಥರ, ಒಂದು ಹೆದರ್ಸಕ್ಕದು. ಹಾಗಾಗಿ ಅದು ಹಂಗಾಗಿದೆ ಅಂತ ನಾನು ಅನ್ಕೋತೀನಿ. ಮುಂದಿನ ದಿನದಲ್ಲಿ ಗೊತ್ತಾಗುತ್ತೆ ಏನು ಅಂತ. ಜಾವೆಲಿನ್ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಇದರಲ್ಲಿ ನೀರಜ್ ಚೋಪ್ರಾ ನಿರಾಸೆ. 84.03 ಮಾಡಿ 8ನೇ ಸ್ಥಾನಕ್ಕೆ ಹೋಗ್ಬಿಟ್ರು. ಏನು ಮಾಡೋಕ್ಕಾಗತ್ತೆ, ಒಂದೊಂದು ದಿನ ಎಸ್ಯೋಕ್ಕಾಗಲ್ಲ ಪಾಪ, ಒಂದು ದಿನ ಎಸ್ದಾಗ ಹೋಗತ್ತಪ್ಪ, ಏನು ಮಾಡೋಕ್ಕಾಗತ್ತೆ. ಬಟ್ ಅದೇನು ಇಂಡಿಯಾ ಪಾಕಿಸ್ತಾನ್ ಟೈಪು
ರೋಚಕ. ನಡೀತಿತ್ತು. ಅವನು ಪಾಕಿಸ್ತಾನದ ಅವ್ನು ಯಾರೋ ನದೀಮ್ ಅಂತಿದ್ದ ಆಟಗಾರ, ಅವ್ನು ಹೋದ್ಸರಿ ಗೆದ್ದಿದ್ದ ಅವನು ಯಾವುದೋ ಒಂದು ಇದರಲ್ಲಿ. ಅವ್ನು 82.7 ಮಾರ್ಕ್ 10ನೇ ಸ್ಥಾನಕ್ಕೆ ಹೋಗ್ಬಿಟ್ನಂತೆ. ಸೊ ಈಗ ಸಂತೋಷ ಎಲ್ಲರಿಗೂ. ನಮ್ಮನ್ನು 8ಪ ಅವ್ನು 10ಪ ಅಷ್ಟಕ್ಕೆ ತೃಪ್ತಿ ಹಂಗೆ ಲೆಕ್ಕಾಚಾರ. ಆದರೆ ಭಾರತದ ಇನ್ನೋರ್ವ ಪಟು ಜಾವೆಲಿಯನ್ ಸಚಿನ್ ಯಾದವ್ ಪದಕ ಗೆದ್ದಿಲ್ಲ, 4ನೇ ಸ್ಥಾನ, 86 ಮೀಟ್ರ್ .27 ಎಸ್ತಿರೋದು. ಹಾಗಾಗಿ ಅವ್ರ ಭವಿಷ್ಯದ ನಮಗೆ ಆಶಾಕಿರಣ ಅಂತ ಕೆಲವರು ಬಣ್ಣಿಸ್ತಿದ್ದಾರೆ. ಇಟ್ಸ್ ಆಲ್ ರೈಟ್. ಎಸ್, ಇವತ್ತು ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ 75ನೇ ಹುಟ್ಟುಹಬ್ಬ ಅಭಿಮಾನ್ ಸ್ಟುಡಿಯೋದಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಇನ್ನು ಮೈಸೂರಿನಲ್ಲೂ ಕೂಡ ಹುಟ್ಟುಹಬ್ಬವನ್ನು ಅವರ ಕುಟುಂಬಸ್ಥರು ನೆರವೇರಿಸಿದ್ದಾರೆ.